ಹಾಯ್, ವೆಲ್ಕಮ್ ಬ್ಯಾಕ್ ಗೈಸ್. ಆ್ಯಕ್ಚುಲಿ ನನಗೊಂದು ಮೂವಿ ಹೋಗಿದೆ ಲಾಸ್ಟ್ ವೀಕ್. ಮೂವಿ ಕಪಟ ನಾಟಕ ಸೂತ್ರಧಾರಿ ಅಂತ ರಿಲೀಸ್ ಆಗಿತ್ತು. ಭಾಳ ಚಿಕ್ಕ ಮೂವಿ, ಲೈಕ್ 1 hour 32 minutes. ಅದು ಚಿಕ್ಕದು ಅಂತ ಅನಿಸಲಿಲ್ಲ, ಮುಗ್ದೋಯ್ತು ಸಿನಿಮಾ. ಎಷ್ಟೇ ಮುಗ್ದೋಯ್ತು ಅನ್ನೋಷ್ಟು ಫೀಲ್ ಆಯಿತು ನನಗೆ. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ಮೂವಿ ಮಾಡಿರೋ ಮೇಕಿಂಗ್ ಆಗಿರೋದು, ಆ ಪುಟಾಣಿ ಒಂದು ಆನೆ ಇಟ್ಕೊಂಡು ಅವರು ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರೆ. ಸೊ ಅದು ನೀವು ಥಿಯೇಟರ್ಗೆ ಹೋಗ್ಬೇಕು, ನೋಡ್ಬೇಕು ಸಿನಿಮಾನ. ಹೇಗಿದೆ ಮೂವಿ, ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ನಾವೆಲ್ಲ ಹೇಳ್ತಾ ಇರ್ತೀರಿ ಮಲಯಾಳ ಮೂವಿ ಹೇಗಿದೆ ಗೊತ್ತಾ, ತಮಿಳ್ ಮೂವಿ ಎಷ್ಟು ಚೆನ್ನಾಗಿ ಕಾಂಟೆಂಟ್ ಇದು ತೊಗೊಂಬರ್ತಾರೆ ಗೊತ್ತಾ ಅಂತೀರಿ. ಕನ್ನಡದಲ್ಲೂ ತಂದ್ರೂ ನಮ್ಮ ಕನ್ನಡದವರು ಏನಕ್ಕೆ ಹೊಸ ಸಿನಿಮಾಗಳಿಗೆ ಎಂಕರೇಜ್ ಮಾಡಲ್ಲ ನನಗಂತೂ ಗೊತ್ತಿಲ್ಲ. ಸೊ ಥಿಯೇಟ್ರಲ್ಲಿ ನೀವು ಹೆಚ್ಚು ಜನ ಬಂದಷ್ಟು ಇದು ಬಹಳ ಖುಷಿ ಆಗುತ್ತೆ. ನಾವು ಒಂದು ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಹೊರತು ಒಂದು ಕನ್ನಡ ಸಿನಿಮಾನ ಸೋಲಿಸ್ಬಾರ್ದು. ಚೆನ್ನಾಗಿಲ್ದಿರೋ ಮೂವಿ ಅದು ಹಂಗಿದೆ ಹಿಂಗಿದೆ ಅನ್ನೋದು ಬರೀ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತ ಒಂದ್ಸಲಿ ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದನ್ನ ಏನು ಹೇಳಲಿಕ್ಕಾಗಲ್ಲ. ಸೊ ದಯವಿಟ್ಟು ಕನ್ನಡ ಸಿನಿಮಾ ಮಂದಿರಿಗೆ ಹೋಗಿ ನೋಡಿ ಅಂತ ಮನವಿ ಮಾಡ್ತಾ, ಈ ಮೂವಿನ ದಯವಿಟ್ಟು ಥಿಯೇಟರ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಪುಟ್ಟ ಮಕ್ಳು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಇದು ಆ್ಯಕ್ಚುಲಿ ಮೂವಿನ. ಒಂದು 2 hours ಎಲ್ಲ ಸಿನಿಮಾ, ಲೈಕ್ ಇಂಟರ್ವಲ್ ಎಲ್ಲ ಸೇರಿಸಿದ್ರು 1 hour 50 minutes ಮುಗಿದೋಗುತ್ತೆ ಇದು. ಒಂದು ಪಾಪ್ಕಾರ್ನ್ ತಿಂದರೆ ಸೊ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಂದರೆ ಈ ಮೂವಿ ಭಾಳ ಚೆನ್ನಾಗಿ, ಒಳ್ಳೆ ಪಾಕೆಟ್ ಮೇಕಿಂಗ್ ಇದು, ವೆರಿ ಸ್ಮಾಲ್ ಮೇಕಿಂಗ್ ಇದು. ಬಟ್ ತುಂಬ ಶ್ರಮ ಪಟ್ಟಿದ್ದಾರೆ ಎಲ್ಲ ಹೊಸ ಮೇಕರ್ಸ್ಗಳು. ಅಂದರೆ ಇದಕ್ಕೆ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಇಟ್ಕೊಂಡು ಮಾಡಿರೋ ಥರ ಇದೆ ಸಿನಿಮಾ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸಿನಿಮಾ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳು ಒಂದು ಕಂಪ್ಲೇಂಟ್ ಏನಂದರೆ, ಎಲ್ಲರೂ ವ್ಯೂವರ್ಸ್ಗಳು ಏನಂದರೆ, ದಯವಿಟ್ಟು ಸಿನಿಮಾ ಒಂದ್ಸಲಿ ನೋಡಿ. ನಿಮ್ಗೆ ಏನು ಅನಿಸ್ತು ಒಪಿನಿಯನ್ನು ಅದನ್ನು ನೀವು ಡೈರೆಕ್ಟ್ರಿಗೆ ಅಥವಾ ಆ ಆರ್ಟಿಸ್ಟ್ಗಳಿಗೆ ಒಂದ್ಸಲಿ ಪಾಸಿಟಿವ್ ಆರ್ ನೆಗೆಟಿವ್ ಎನಿಥಿಂಗ್ ನೀವು ಒಂದ್ಸಲಿ ಮೆಸೇಜ್ ಮಾಡಿ. ಸೊ ಈ ಥರ ಮಾಡಬೇಕಾಗಿತ್ತು, ಅಥವಾ ಈ ಥರ ತುಂಬ ಚೆನ್ನಾಗಿ ಬಂದಿದೆ, ಈ ಥರ ಈ ಥರ ನಾವು ನೋಡಲಿಕ್ಕೆ ತುಂಬ ಮಜಾ ಇತ್ತು ಸಿನಿಮಾ. ಸೊ ಏನಾದ್ರು ಒಂದು ಒಪಿನಿಯನ್ ಫಾರ್ಮ್ ಮಾಡಿ. ನೀವೇನು ಒಪಿನಿಯನ್ ಮಾಡಿದ್ರೆ ಸುಮ್ಮನೆ ಥಿಯೇಟರ್ ಬರುತ್ತೆ, ಸಿನಿಮಾ ಹೋಗುತ್ತೆ ಒಂದೇ ವಾರಕ್ಕೆ. ಸೊ ಆ ಸಿನಿಮಾಗಳು ನಾವೆಲ್ಲ ಎಷ್ಟೋ ಸಿನಿಮಾಗಳು ಹಂಗೆ ಕಳ್ಕೊತಾ ಇದ್ದೀವಿ. ನಾವು ಕನ್ನಡದವ್ರು ನಾವೇ ನೋಡ್ತಾ ಇಲ್ಲ. ನಾವು ಹೌಸ್ಫುಲ್ ಮಾಡ್ತೀರಿ, ಮಲಯಾಳ ಮೂವಿನ ಹೌಸ್ಫುಲ್ ಮಾಡ್ತೀರಿ, ತಮಿಳ್ ಮೂವಿನ ಹೌಸ್ಫುಲ್ ಮಾಡ್ತೀರಿ. ನಮ್ಮ ಕನ್ನಡ ಸಿನಿಮಾಗಳನ್ನ ನೈಟ್ ಶೋ ಕೊಡೋದಿಲ್ಲ, ಟಿಕೆಟ್ ವಾಪಸ್ ಕೊಟ್ಟು ಕಳ್ಸರ್, ಬರೀ 5 ಜನ ಇದ್ದಾರೆ ಹೋಗಿ ಈಚೆ ಅಂತ ಹೇಳ್ತಾರೆ. ಆ ತರ ಮಾಡಿ. ಸೊ ದಯವಿಟ್ಟು ಈ ಸಿನಿಮಾ ನೋಡಿ. ಹೊಸ ಸಿನಿಮಾಗಳನ್ನ ನಾವು ಇವತ್ತು ಎಂಕರೇಜ್ ಮಾಡಿಲ್ಲ ಅಂದ್ರೆ ನಾಳೆ ಯಾರು ಬರಲ್ಲ ಹೊಸಬ್ರು. ಅವ್ರು ಕಾಯ್ತಾ ಇರ್ತಾರೆ ಯಾವ್ದೋ ಬೇರೆ ಲ್ಯಾಂಗ್ವೇಜ್ ಅವ್ರು ಕದ್ರೆ ಸಾಕಪ್ಪ, ನಾನು ಹೊರಟೋಗ್ತೀನಿ, ಆಪರ್ಚುನಿಟಿ ಅಲ್ಲಿದೆ, ಈ ಆಪರ್ಚುನಿಟಿ ನಮ್ಗೆ ಇಲ್ಲಿಲ್ಲ ಕನ್ನಡದಲ್ಲಿ ಅಂತ ಹೇಳ್ತಾರೆ. ಸೊ ಅದನ್ನ ನಾವೇ ಮಾಡ್ಕೊಡ್ತಾ ಇರೋದು. ಸೊ ನಮ್ ಮಿಸ್ಟೇಕ್ ಏನು ಅಂದ್ರೆ, ಫಸ್ಟ್ ಸಿನಿಮಾ ಮಂದಿರಕ್ಕೆ ಹೋಗಿ ಆ ಕನ್ನಡ ಸಿನಿಮಾ ನೋಡುವಂಥದ್ದು ಫಸ್ಟ್ ನಾವು ಶುರು ಮಾಡ್ಬೇಕು. ಅಥವಾ ನಾವು ಆಲ್ರೆಡಿ ಮಾಡ್ತಾ ಇದ್ದೀರಾ. ಸೊ ಇನ್ನಷ್ಟು ನಾನು ಅದನ್ನ ಹೇಳಿಕ್ ಬಯಸ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ. ಸೊ ಐ ರಿಕ್ವೆಸ್ಟ್ ಯು ಫ್ರಮ್ ಬಾಟಮ್ ಆಫ್ ದ ಹಾರ್ಟ್. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಕಪಟ ನಾಟಕದ ಸೂತ್ರಧಾರಿ ಸಿನಿಮಾ ಬಹಳ ಚೆನ್ನಾಗಿದೆ. ಒಂಥರ ಸಿಂಪಲ್ ಮೇಕಿಂಗ್ ಇದು. ತುಂಬಾ ತುಂಬಾ ಅದೇನೋ ಹೇಳ್ತಾರೆ ಕನ್ನಡದಲ್ಲಿ ಒಂದು ಸಿಂಪಲ್ ಸುನಿ ಅವ್ರು ಹೇಳ್ತಾರೆ, ಲ್ಯಾಗ್ 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 ಅಂತ. ಆ ಪಾಯಿಂಟ್ ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲರೂ, ಲ್ಯಾಗ್ ಅಂತೀರಾ ಅಂತ. ಸೊ ಇದು ಲ್ಯಾಗು ಇಲ್ಲ, ಏನೂ ಇಲ್ಲ. ನಿಮ್ಗೆ ಒಂಥರ ಫ್ರೆಂಡ್ಲಿ ಆಗಿರುತ್ತೆ. ಸೊ ಹೋದ ಥಿಯೇಟ್ರಿಗೆ. ಸೊ ಒಂಥರ ರಿಲ್ಯಾಕ್ಸೇಷನ್ ಅಂತೂ ಖಂಡಿತ ನಿಮ್ಗೆ 100% ತಲೆನೋವಿಲ್ಲ. ಅಯ್ಯೋ ಯಾವಾಗಾರ ಈಚೆ ಹೋಗ್ತೀನೋ ಅನ್ನೋ ಥರ ಇಲ್ಲ. ಮುಗ್ದೋಯ್ತ ಸಿನಿಮಾ ಇದು ಅನ್ನೋಷ್ಟು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಸಿಂಪಲ್ ಆಗಿ ತೊಗೊಂಡಿದ್ದಾರೆ. ಆ ಮೇಕಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇವತ್ತು ನಾವು ಅದನ್ನೇ ಸೇಮ್ ಅಂತ ಹೇಳಿಕ್ ಬಯಸ್ತೀನಿ. ನಾವು ಇವತ್ತು ಹೋಗಿ ಸಿನಿಮಾ ಹೊಸಬ್ರು ನೋಡಿಲ್ಲ ಅಂದ್ರೆ, ನಾಳೆ ಯಾರು ಹೊಸಬ್ರು ಕನ್ನಡ ಸಿನಿಮಾ ಮಾಡಕ್ ಮುಂದೆ ಬರೋದೇ ಇಲ್ಲ, ಪ್ರೊಡ್ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ. ಮತ್ತೆ ಡೈರೆಕ್ಟರ್ ಅಷ್ಟು ಪ್ಯಾಷನ್ ಇದೆ ನಮ್ಮ ಕನ್ನಡದಲ್ಲಿ. ಒಳ್ಳೆ ಪ್ಯಾಷನೇಟ್ ಇದ್ದಾರೆ, ಒಳ್ಳೆ ಹುಡುಗರು ಇದ್ದಾರೆ ಮೈಕಿಂಗ್ ಮಾಡೋರು. ಬಟ್ ಈ ಟ್ರಯಲ್ ಅಂಡ್ ಎರರ್ಗೆ ನಾವು ಅವ್ರಿಗೇನು ರೆಸ್ಪಾಂಡ್ ಮಾಡಲ್ಲ. ಸಮ್ಟೈಮ್ಸ್ ಶಾರ್ಟ್ ಮೂವೀಸ್ಗಳು ನೋಡ್ತಾರೆ, ನಾವು ಅದನ್ನ ಕೆಲವು ಬಾರಿ ನೋಡಲ್ಲ. ಸೊ ಬಿಗ್ ಸಿನಿಮಾಗಳನ್ನ ಯೋಚನೆ ಮಾಡ್ಕೊಂಡ್ ಬಂದಿರ್ತಾರೆ ನಾವು ಮಾಡ್ತೀರಿ ಅಂತ. ಆ ಚಾಲೆಂಜ್ ಇರುತ್ತೆ ಅವರಲ್ಲಿ. ಬಟ್ ಅದನ್ನು ನಾವು ಎಂಕರೇಜ್ ಮಾಡಿಲ್ಲ ಅಂದ್ರೆ ಇನ್ಯಾವಾಗ? ಸೊ ಯಾರೇ ಸೂಪರ್ ಸ್ಟಾರ್ ಬೇಡ ಇವಾಗ. ಒಳ್ಳೆ ಕಂಟೆಂಟ್ ಇದ್ರೆ ಅದಕ್ಕಿಂತ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಇನ್ಯಾವುದೂ ಇಲ್ಲ. ಈ ಸಿನಿಮಾದಲ್ಲಿ ಯಾರು ದೊಡ್ಡ ಆರ್ಟಿಸ್ಟ್ ಇಲ್ಲ ಅಂತ ಮಾತೇ ಇಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಹೊಸ ಫೇಸ್ಗಳು ನೋಡೋಕೆ ಖುಷಿ ಆಗುತ್ತೆ ನಮಗೆ. ಎಲ್ಲೋ ನಾವೇ ಅಲ್ಲಿ ಇದ್ದೀರಿ ಆ ಸೀನಲ್ಲಿ ಅನ್ನೋ ಒಂದು ಮೂಮೆಂಟ್ ಮಾಡ್ತಾರೆ ಆ ಥಿಯೇಟರ್ ಕೂತಾಗ. ಆ ಅವೇರ್ನೆಸ್ ಬಹಳ ಮುಖ್ಯ. ಸೊ ಆಡಿಯನ್ಸ್ಗೆ ಅದು. ಸೊ ಅದನ್ನ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ, ಎಂಕರೇಜ್ ಮಾಡಿ. ಇದಕ್ಕಿಂತ ನನಗೇನು ಹೇಳಿಕ್ ಬರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ, ಮಿಸ್ ಮಾಡಬೇಡಿ. ಹೋಗಿ ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು, ಬಾಯ್.